ಇವತ್ತು ಅವ್ರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿರೋದ್ರ ವಿರುದ್ಧ ಅಸಮಾಧಾನ ಅತಿ ಹೆಚ್ಚಿದೆ. ಅವರು ವಿಶ್ವಾಸವನ್ನ ಕಾಂಗ್ರೆಸ್ ಅಲ್ಲಿ ಕಳ್ಕೊಂಡಿದ್ದಾರೆ. ಕಾಂಗ್ರೆಸ್ ನೋಟು, ಬಿಜೆಪಿ ವೋಟು. ಗಂಟು ಮೂಟೆ ಕಟ್ಕೊಂಡು ಮಿನಿಸ್ಟ್ರಿಗಳು ಬಂದು ಪಾಪ ಚುನಾವಣೆ ಮಾಡ್ತಾ ಇದ್ದಾರೆ. ನಮ್ಮಲ್ಲಿರುವಂಥ ಯುವ ಮೋರ್ಚಾ ಕಾರ್ಯಕರ್ತರು ಪಾಪ ಕಷ್ಟಪಟ್ಟು ಸ್ವಂತ ದುಡಿಮೆಯಲ್ಲಿ ದುಡಿದು ಅವರೇ ಖರ್ಚು ಮಾಡೋಂಥ ಕಾರ್ಯಕರ್ತರು. ಕಾಂಗ್ರೆಸ್ ಅಲ್ಲಿರುವಂಥವ್ರು ರೆಡಿಮೇಡ್, ಟೈಲರ್ ಮೇಡ್. IT ಇದೆ, BT ಇದೆ, ಹೆವಿ ಇಂಡಸ್ಟ್ರೀಸ್ ಇದೆ, ಮೀಡಿಯಂ ಇಂಡಸ್ಟ್ರೀಸ್ ಇದೆ. ಎಷ್ಟು ಜನಕ್ಕೆ ಕೆಲಸ ಕೊಡಿಸಿದ್ದಾರೆ ಅಂತ ಒಂದು ಮಾಹಿತಿ ಹೋಗಿಸಿ. ನಾವೊಬ್ಬ ಸಾಮಾನ್ಯ ವ್ಯಕ್ತಿಗೆ ನಮ್ಮ ಕೈಗೆ ಸಿಗುವಂಥ ಶ್ರೀನಿವಾಸ ದಾಸ್ಕರಿಯಪ್ಪ ಅವ್ರು ಓಟ್ ಕೊಟ್ಟು ಗೆಲ್ಸೋಣ. ಇದೇ ದಾವಣಗೆರೆಯಲ್ಲೇ ವಾಸ ಮಾಡಿ ಜನರೊಟ್ಟಿಗೆ ಜನರ ಕೈಗೆ ಸಿಗೋಂಥವ್ರು. He has direct connect with the people. ಸಾಮಾನ್ಯ ಜನರ ಜೊತೆ ಕನೆಕ್ಟ್ ಇದೆ. ಈ ಕಾರ್ಯಕ್ರಮದ ಪ್ರಾಯೋಜಕರು ವಿನಯ್ ಕುಮಾರ್ ತರೀಕೆರೆ, ಮಹಾಪ್ರಧಾನ ಕಾರ್ಯದರ್ಶಿ, ಬೆಂಗಳೂರು ಕೇಂದ್ರ ಲೋಕಸಭಾ ಕ್ಷೇತ್ರ, ಯುವ ಜನತಾ ದಳ. ಅಭಯಾನಲ್ಲಿ ಇವತ್ತಿನ ಗೋಲ್ಡ್ ಪ್ರೈಸ್ ಚೆಕ್ ಮಾಡಿದ್ಯಾ? ಇಲ್ಲ. ಅಭಯಾನಲ್ಲಿ ಗೋಲ್ಡ್ ಸೇಲ್ ಮಾಡು, ಗೋಲ್ಡ್ ಇಂಟ್ರೆಸ್ಟ್ ಸೇವ್ ಮಾಡು. 8861 ವೀಕ್ಷಕರೇ ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಹೆಲೋ ಹಿಂದೂ. ನಾನು ಸೈಯದ್ ಹಿದಾಯತ್. ಈಗಾಗಲೇ ದಾವಣಗೆರೆ ದಕ್ಷಿಣ ದಂಗಲ್ನ ಕಾವು ರಾಜ್ಯಾದ್ಯಂತ ವ್ಯಾಪಿಸ್ತಾ ಇದೆ ಮತ್ತು ಬಾಗಲಕೋಟೆ ಚುನಾವಣೆ ಬಗ್ಗೆ ಯಾರು ಎಷ್ಟು ಮಾತಾಡ್ತಿದ್ದಾರೋ ಗೊತ್ತಿಲ್ಲ, ಬಟ್ ದಾವಣಗೆರೆ ದಕ್ಷಿಣದ ಬಗ್ಗೆ ಅಂತೂ ಸಿಕ್ಕಾಪಟ್ಟೆ ಚರ್ಚೆ ಆಗ್ತಿದೆ. ನನ್ನ ಜೊತೆ ಧೀರಜ್ ಮುನ್ರಾಜ್ ಅವರು ಜಾಯ್ನ್ ಆಗ್ತಿದ್ದಾರೆ, ದೊಡ್ಡಬಳ್ಳಾಪುರ ಕ್ಷೇತ್ರದ ಶಾಸಕರು, ಅದರ ಜೊತೆಗೆ ರಾಜ್ಯ ಅಧ್ಯಕ್ಷರು ಕೂಡ ಯುವ ಮೋರ್ಚಾ. ಸರ್, ಹೇಗಿದೆ ದಾವಣಗೆರೆಯ ದಂಗಲ್ನ ಬಿಸಿ? ಏನಂತಾರೆ ಜನ? ಹೇಗೆ ಬರ್ತಿದೆ ಯುವಕರಿಂದ ರೆಸ್ಪಾನ್ಸ್? ಒಂದು ಆಳ್ವಿಕೆಯಿಂದ 22 ವರ್ಷ ಕಾಂಗ್ರೆಸ್ನ ಹಿರಿಯರು ಶಾಮನೂರು ಶಿವಶಂಕರಪ್ಪ ಅವರ ಒಂದು ಆಳ್ವಿಕೆಯಿಂದ ಜನ ಅವರ ನಾಯಕತ್ವಕ್ಕೆ ಒಂದು ಒಪ್ಪಿದ್ರು. ಇವತ್ತು ಅವ್ರ ಮೊಮ್ಮಗನಿಗೆ ಟಿಕೆಟ್ ಕೊಟ್ಟಿರೋದ್ರ ವಿರುದ್ಧ ಅಸಮಾಧಾನ ಅತಿ ಹೆಚ್ಚಿದೆ. ಭಾರತೀಯ ಜನತಾ ಪಾರ್ಟಿ ಪಾಸಿಟಿವ್ ಏನಿದೆ ಅನ್ನೋದು ತಗೊಳ್ಳೋದಾದ್ರೆ ಒಬ್ಬ ಸಾಮಾನ್ಯ ಕಾರ್ಯಕರ್ತನಿಗೆ ಶ್ರೀನಿವಾಸ ದಾಸ್ಕರಿಯಪ್ಪ ಅವರು, ಪೈಲ್ವಾನ್ ದಾಸ್ಕರಿಯಪ್ಪ ಅವರ ಮಗ, ಜನರೊಟ್ಟಿಗೆ ಇದೇ ದಾವಣಗೆರೆಯಲ್ಲೇ ವಾಸ ಮಾಡಿ ಜನರೊಟ್ಟಿಗೆ ಜನರ ಕೈಗೆ ಸಿಗೋಂಥವ್ರು, ಸಾಮಾನ್ಯ ವ್ಯಕ್ತಿ, ಸಾಮಾನ್ಯ ವ್ಯಕ್ತಿತ್ವವನ್ನ ಅವ್ರು ಏನು ಬಿಂಬಿಸ್ತಾರೆ, ಅವರಿಗೆ ಭಾರತೀಯ ಜನತಾ ಪಾರ್ಟಿ ಟಿಕೆಟ್ ಕೊಟ್ಟಿರುವಂಥದ್ದು ಜನರಲ್ಲಿ ಉತ್ತಮವಾದಂಥ ಒಲವಿದೆ. ಪ್ಲಸ್ ಹಿ ಹ್ಯಾಸ್ ಡೈರೆಕ್ಟ್ ಕನೆಕ್ಟ್ ವಿತ್ ದ ಪೀಪಲ್. ಸಾಮಾನ್ಯ ಜನರ ಜೊತೆ ಕನೆಕ್ಟ್ ಇದೆ. ಈಗ ಅವ್ರಿಗೆ ಹೆಂಗೆ ಅಂದರೆ ಯಾರೋ ಇಬ್ಬರು ZP ಮೆಂಬರ್ಗಳು, ಯಾರೋ 4 ಜನ ಕೌನ್ಸಿಲರ್ಗಳು ಬಿಟ್ಟರೆ ಯಾವ ಲೀಡರ್ ನೆಟ್ವರ್ಕ್ನು ಸಹ ಗ್ರೌಂಡಲ್ಲಿ ಕಾಂಗ್ರೆಸ್ ಕಾರ್ಯಕರ್ತರಿಗಿಲ್ಲ. ಭಾರತೀಯ ಜನತಾ ಪಾರ್ಟಿಯಲ್ಲಿ ನಾವು ಇದನ್ನ ಸೀರಿಯಸ್ ಆಗಿ ತಗೊಂಡು ಈ ಚುನಾವಣೆಯನ್ನ, ಹಿಂದೆ ಇತಿಹಾಸದಲ್ಲಿ ಏನು 68-70 ಸಾವಿರ ಓಟ್ ತಗೊಂತ ಇದ್ವಿ, ಅದನ್ನ ಹೆಚ್ಚು ಮಾಡಬೇಕು ಅಂತ ಹೇಳಿ ಕಳೆದ 3 ತಿಂಗಳಿಂದ ಬೂತ್ ಕಾರ್ಯವನ್ನ ಮಾಡಿದೀವಿ. ಪ್ರತಿ ಬೂತ್ ಅಲ್ಲಿ ಬೂತ್ ಸಮಿತಿಯನ್ನ ನಾವು ಮಾಡಿದೀವಿ. ಮುಂಚೆ 60-80 ಬೂತ್ ಅಲ್ಲಿ ನಮ್ಮ ಬೂತ್ ಏಜೆಂಟ್ ಕುತ್ಕೊಂತ ಇರಲಿಲ್ಲ. ಹಾಗಾಗಿ ಈ ಬಾರಿ ಅತಿ ಹೆಚ್ಚು ವಿಶ್ವಾಸ ಇದೆ. ಪ್ಲಸ್ ಅಲ್ಪಸಂಖ್ಯಾತ ಬಂಧುಗಳು, ಏನು ಬೇರೆ ಕಡೆ ಅಲ್ಪಸಂಖ್ಯಾತರು, ಇಲ್ಲಿ ಬಹುಸಂಖ್ಯಾತರು, ಈ ಕ್ಷೇತ್ರದ ಮಟ್ಟಿಗೆ ಬಹುಸಂಖ್ಯಾತರು, ಅವರು ವಿಶ್ವಾಸವನ್ನ ಕಾಂಗ್ರೆಸ್ ಅಲ್ಲಿ ಕಳ್ಕೊಂಡಿದ್ದಾರೆ. ಅವ್ರು ಕಳ್ಕೊಳ್ಳೋದೇನು ಇಲ್ಲ. ಕಾಂಗ್ರೆಸ್ ಸರ್ಕಾರ ಏನ್ ಪತನ ಆಗಲ್ಲ ಈ ಒಂದು ಎಲೆಕ್ಷನ್ ಇಂದ, ಕಾಂಗ್ರೆಸ್ ವೋಟ್ ಹಾಕ್ತಾ ಇದ್ರೆ. ಆ ಮಾತು ನಾನು ಹೇಳೋದಂತಲ್ಲ, ಸಾಮಾನ್ಯರು ಹೇಳ್ತಾ ಇದಾರೆ. ನಾವೇನ್ ಈ ಓಟ್ ಕಾಂಗ್ರೆಸ್ ಒಂದು ವೋಟ್ ಹಾಕಿಲ್ಲ ಅಂದ್ರೆ ಏನ್ ನಮ್ಮಿಂದ ಏನು ಸರ್ಕಾರ ಏನ್ ಬಿದೋಗಲ್ಲ, ಸರ್ಕಾರ ಇದೇ ಉಳಿಯುತ್ತೆ. ನಾವೊಬ್ಬ ಸಾಮಾನ್ಯ ವ್ಯಕ್ತಿಗೆ ನಮ್ಮ ಕೈಗೆ ಸಿಗುವಂತ ಶ್ರೀನಿವಾಸ ದಾಸ್ಕರಿಯಪ್ಪ ಅವ್ರು ಓಟ್ ಕೊಟ್ಟು ಗೆಲ್ಸೋಣ. ಭಾರತೀಯ ಜನತಾ ಪಾರ್ಟಿ ಅನ್ನೋಂಥದ್ದು ಹೊರತುಪಡಿಸಿ ಭಾರತೀಯ ಜನತಾ ಪಾರ್ಟಿಯಿಂದ ಏನು ಅನ್ಯಾಯ ಏನಾಗಿಲ್ಲ. ನಾವಿನ್ನೂ ಒಳ್ಳೇದನ್ನೇ ಮಾಡಿದೀವಿ. ಆ ಒಂದು ಮೈಂಡ್ ಸೆಟ್ಗೆ ಜನರನ್ನ ತಲುಪಿಸುವಂತ ಮೈಂಡ್ ಸೆಟ್ಗೆ ನಾವು ಹೋಗ್ತಾ ಇದೀವಿ. ಖಂಡಿತವಾಗ್ಲೂ ಯಶಸ್ಸು ಕಾಣ್ತೀವಿ. ಕಾಂಗ್ರೆಸ್ ನೋಟು, ಬಿಜೆಪಿ ವೋಟು. ಖಂಡಿತವಾಗ್ಲೂ ಈ ಮುಂದಿನ 4 ದಿನ, ಯಾಕಂದ್ರೆ ದುಡ್ಡು ಕಾಸಲ್ಲಿ ಯಾವುದೇ ಕಾರಣಕ್ಕೂ ಅವರು ಗಂಟು ಮೂಟೆ ಕಟ್ಕೊಂಡು ಮಿನಿಸ್ಟ್ರಿಗಳು ಬಂದು ಪಾಪ ಚುನಾವಣೆ ಮಾಡ್ತಾ ಇದ್ದಾರೆ. ಪ್ಲಸ್ ಅವ್ರ ತಂದೆ ಮಂತ್ರಿಗಳು, ಅವ್ರ ತಾಯಿ MP, ಮಗನು MLA ಮಾಡ್ಬೇಕಾ ಬೇಡವಾ, ಒಂದೇ ಕುಟುಂಬಕ್ಕೆ ಎಲ್ಲದಕ್ಕೂ ಒಂದೇ ಕುಟುಂಬದ ಹತ್ರ ಹೋಗ್ಬೇಕಾ ಅನ್ನೋ ಮನಸ್ಥಿತಿ ಜನಕ್ಕೆ ಬಂದಿದೆ. ಆಲ್ಟರ್ನೇಟಿವ್ ಇನ್ನೊಬ್ರು ಇರ್ಲಿ ಅಂತ. ಸರ್, ಇನ್ಫ್ಯಾಕ್ಟ್ ಕಾಂಗ್ರೆಸ್ನವರು ಹೇಳ್ತಾ ಇರೋದು, ನಾವು ಯುವಕರಿಗೆ ಅದ್ ಕೊಡ್ತಾ ಇದೀವಿ, ಇದು ಕೊಡ್ತಾ ಇದೀವಿ, ಯುವ ನಿಧಿ ಕೊಡ್ತಾ ಇದೀವಿ ಅಂತ ಬೆನ್ ತಟ್ಕೊತಾ ಇದ್ದಾರೆ. ಬಿಜೆಪಿಯ ಸ್ಟ್ರಾಟಜಿ ಏನು? ಯೂತ್ಸ್ ಅನ್ನ ತನ್ನತ್ತ ಸೆಳೆಯುವಂಥದ್ದಕ್ಕೆ. ಈ ಬೈ ಎಲೆಕ್ಷನ್ ನಲ್ಲಿ ಕಾಂಗ್ರೆಸ್ಗೂ ಕೂಡ ಒಂದು ಅಸ್ತ್ರ ಇದೆ, ನಮ್ಮ ಹತ್ರ ಯೂತ್ ಇದ್ದಾರೆ, 27 ವರ್ಷ ಅಷ್ಟೇ ಆ ಹುಡುಗನಿಗೆ ಅಂತ. ಅದೇ ಯಾರಾದ್ರೂ ಸಾಮಾನ್ಯ ವ್ಯಕ್ತಿಗೆ ನನ್ನಂತವ್ನು ಯಾರೋ ಸಾಮಾನ್ಯದವ್ನು ಕೊಟ್ಟಿದ್ರೆ ಆವಾಗ ಖಂಡಿತವಾಗ್ಲೂ ಅವ್ರು ಹೇಳೋದನ್ನ ಒಪ್ಪೋದು. ನಾವು ಕೊಟ್ಟಿರುವಂತದ್ದು ಸಾಮಾನ್ಯರಿಗೆ. ನಮ್ಮಲ್ಲಿರುವಂತ ಯುವ ಮೋರ್ಚಾ ಕಾರ್ಯಕರ್ತರು ಪಾಪ ಕಷ್ಟಪಟ್ಟು ಸ್ವಂತ ದುಡಿಮೆಯಲ್ಲಿ ದುಡಿದು ಅವರೇ ಖರ್ಚು ಮಾಡೋಂಥ ಕಾರ್ಯಕರ್ತರು. ಕಾಂಗ್ರೆಸ್ ಅಲ್ಲಿರುವಂತವ್ರು ರೆಡಿಮೇಡ್, ಟೈಲರ್ ಮೇಡ್, ತಂದೆ ತಾತ ಅಪ್ಪ ದೊಡ್ಡಪ್ಪ ಹೀಗೆ ಹೇಳ್ಕೊಳ್ಳೋಂಥವ್ರು. ಹಾಗಾಗಿ ನಾನೇನು ನೆಗೆಟಿವ್ ಡ್ರಾ ಮಾಡಕ್ ಹೋಗಲ್ಲ. ಆದ್ರೂ
ತಾವೇನು ಹೇಳ್ತಾ ಇದ್ದೀರಾ ಯುವ ನಿಧಿ ಅಂತ ಬೋಗಸ್ ಅಂತ ಹೇಳಿ ಅಧಿವೇಶನದಲ್ಲೂ ನಾನು ಮಾತಾಡಿದ್ದೀನಿ. ಇವ್ರ ಯೋಗ್ಯತೆಗೆ 3,10,000 ಜನ ಪ್ರೊಫೈಲ್ಸ್ ಇದೆ ಇವ್ರ ಹತ್ರ. ಏನ್ ಡಿಗ್ರಿ ಓದಿದ್ದಾರೆ, ಏನ್ ಮಾಡಿದ್ದಾರೆ ಅಂತ, ಎಷ್ಟು ಜನಕ್ಕೆ ಕೆಲಸ ಕೊಡ್ಸಿದ್ದಾರೆ ಅಂತ ಒಂದು ಮಾಹಿತಿ ಹೊರಡಿಸಿ ಇವರು. ಇಡೀ ರಾಜ್ಯದಲ್ಲಿ ಈ ಸರ್ಕಾರ ಬಂದಾಗಿಂದ ಮಾಡಿರುವಂತ ಅಷ್ಟು ಜಾಬ್ ಮೇಳಗಳು, ಜಾಬ್ ಫೇರ್ಗಳು, ಉದ್ಯೋಗ ಮೇಳಗಳಲ್ಲಿ ಕೇವಲ 19,000 ಕೆಲಸ 3 ವರ್ಷದಲ್ಲಿ ಕೊಡ್ಸಿರೋದು ಕಾಂಗ್ರೆಸ್ ಸರ್ಕಾರದ ಸಾಧನೆ. ಆ 19,000ದಲ್ಲಿ ಯುವ ನಿಧಿ ಅಂತ ಹೇಳಿ ನಿರುದ್ಯೋಗಿ ಭತ್ಯ. ನಾವ್ ಯಾರಿಗೂ ನಿರುದ್ಯೋಗಿ ಅಂತ ಬ್ರ್ಯಾಂಡ್ ಮಾಡಬಾರ್ದು, ಉದ್ಯೋಗಾಕಾಂಕ್ಷಿ ಅಂತ ಹೇಳಬೇಕು ಪಾಸಿಟಿವ್ಲಿ. ಇವರು ನಿರುದ್ಯೋಗಿ ಭತ್ಯವನ್ನ ಕೊಟ್ಟು ಅವ್ರ ಕೆಲಸ ಕೊಡಿಸ್ಬೇಕಲ್ಲ ಸರ್. ದ ಇಂಟೆಂಟ್ ಆಫ್ ದ ಸ್ಕೀಮ್ ಇಸ್ 6 months ಅಲ್ಲಿ ನಾವ್ ಯಾವ್ದಾದ್ರು ಕಂಪನಿಯಲ್ಲಿ ನಿಮ್ಗೆ ಟ್ರೈನಿಂಗ್ ಕೊಟ್ಟು ಪ್ಲೇಸ್ ಮಾಡಿದ್ವಿ. ಎಷ್ಟು ಜನ ಟ್ರೈನಿಂಗ್ ಕೊಟ್ಟಿದ್ದಾರೆ? ಸ್ಕಿಲ್ ಡೆವಲಪ್ಮೆಂಟ್ ಇದೆ, IT ಇದೆ, BT ಇದೆ, ಹೆವಿ ಇಂಡಸ್ಟ್ರೀಸ್ ಇದೆ, ಮೀಡಿಯಂ ಇಂಡಸ್ಟ್ರೀಸ್ ಇದೆ. ಇಷ್ಟು ಇಲಾಖೆಗಳ ಕೈಯಲ್ಲಿ ಇಟ್ಕೊಂಡು ಇವ್ರು ಎಷ್ಟು ಜನಕ್ಕೆ ಕೆಲಸ ಕೊಟ್ಟಿದ್ದಾರೆ? ಯಾರಿಗೂ ಕೊಡ್ಸಕ್ಕಾಗಿಲ್ಲ. ನಿರುದ್ಯೋಗಿಗಳನ್ನ ಇನ್ನೂ ಹೆಚ್ಚಿನ ನಿರುದ್ಯೋಗಿಗಳಾಗಿ ಅವ್ರ ಕೈ ಕಾಸು ಕೊಟ್ಟು ಹಾಳು ಮಾಡುವಂತ ಸಂಸ್ಕೃತಿಯನ್ನ ಕಾಂಗ್ರೆಸ್ ತಂದಿದ್ದಾರೆ. ಓಕೆ ಸರ್, ಪರ್ಟಿಕ್ಯುಲರ್ಲಿ ಮುಸ್ಲಿಂ ಯೂತ್ ಅಲ್ಲಿ ಒಂದು ದೊಡ್ಡ ಪ್ರಮಾಣದಲ್ಲಿ ಆಕ್ರೋಶ ಇದೆ. ಈ ಬಾರಿ ನಾವು ಪಾಠ ಕಲಿಸಲೇಬೇಕು ಅನ್ನುವಂಥ ನಿಟ್ಟಿನಲ್ಲಿ ಬಹುದೊಡ್ಡ ಆಕ್ರೋಶ ವ್ಯಕ್ತ ಆಗ್ತಾ ಇದೆ. ನೀವು ಅವರನ್ನು ಮಾತಾಡಿಸುವಂತಹ ಪ್ರಯತ್ನಗಳಾಗ್ಲಿ ಅಥವಾ ಅವರನ್ನು ಕನ್ವೆ ಮಾಡುವಂತಹ ಪ್ರಯತ್ನಗಳಾಗ್ಲಿ ಮಾಡಿದ್ರ, ಅಥವಾ ಅವ್ರ ಕಡೆಯಿಂದ ಏನ್ ರೆಸ್ಪಾನ್ಸ್ ಬಂತು ಮಾತಾಡಿಸಿದ? ಖಂಡಿತವಾಗ್ಲೂ ಅದೆಲ್ಲ ಆಗಿದೆ. ನಾವು ಸಾಕಾಗಿದೆ ಅಂತ ಅವರೇ ಹೇಳ್ತಾ ಇದ್ದಾರೆ. ಖಂಡಿತವಾಗ್ಲೂ ತಕ್ಕ ಪಾಠವನ್ನ ನಾವು ಬೂತ್ ಅಲ್ಲಿ 9ನೇ ತಾರೀಕು ಕಲಿಸ್ತೀವಿ ಅಂತ ಹೇಳಿ ಮುಸ್ಲಿಂ ಯುವತಿಯರು ಪ್ಲಸ್ ಮುಸ್ಲಿಂನ ನೀವು ಮೈಕ್ ಮುಂದೆ ಹೇಳಕ್ ಕೆಲವ್ರು ಭಯ ಪಡ್ಬೋದು. ಬಹಿರಂಗವಾಗಿ ಮೈಕಲ್ಲಿ ಹೇಳ್ತಾ ಇದಾರೆ ಸರ್, ಅವ್ರನ್ನ ಚೇಂಜ್ ಮಾಡಕ್ಕಾಗತ್ತಾ ಸರ್ ನಿಮ್ ಕೈಯಲ್ಲಿ? ಹಾಗಾಗಿ ಮೋರ್ ದೆನ್ 50% ಚಲ್ಲಾಪಿಲ್ಲಿ ಆಗ್ತಾ ಓಟುಗಳು ಅನ್ನೋ ನಂಬಿಕೆ ನಮ್ಗಿದೆ ಅಂತ ವಾತಾವರಣ ಇದೆ. ನಂಬಿಕೆ ಅನ್ನೋದಕ್ಕಿಂತ ಓಕೆ ವೆಲ್, ಹೆಚ್ಚು ಸಮಯ ವೇಸ್ಟ್ ಮಾಡೋದಕ್ಕೆ ಹೋಗಲ್ಲ. ಥ್ಯಾಂಕ್ ಯು ಸೋ ಮಚ್, ಬಹಳ ಖುಷಿ ಆಯ್ತು ಮಾತಾಡಿಸಿ. ಕ್ಷೇತ್ರಗಳಲ್ಲಿ ಸಿಗೋಣ ಪ್ರಚಾರಕ್ಕೆ ಬಂದ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಇದ್ದವ್ರೆ. ಓಕೆ ವೀಕ್ಷಕರೇ, ನೋಡಿದ್ರಲ್ಲ, ಇದಿಷ್ಟು ಧೀರಜ್ ಮುನ್ರಾಜ್ ಅವರ ಮಾತು. ಅದೇನೇ ಇರಲಿ, ಒಂದು ಕಡೆ ಮುಸಲ್ಮಾನ್ ಯುವಕರಲ್ಲಿರುವಂತಹ ಆಕ್ರೋಶ ಏನಿದೆ ಅದು ಇಮ್ಮಡಿ ಆಗ್ತಾ ಇದೆ ಮತ್ತು ಅವರ ರೆಸ್ಪಾನ್ಸ್ ಬಹಳ ಉತ್ತಮವಾಗಿದೆ ಅನ್ನುವಂಥದ್ದನ್ನು ಹೇಳ್ತಾ ಇದ್ರು. ಇನ್ಫ್ಯಾಕ್ಟ್ ಯುವ ಮೋರ್ಚಾದ ಅಧ್ಯಕ್ಷರಾಗಿರೋದ್ರಿಂದ ಅವ್ರ ಹತ್ರ ನಾನು ಯಾಕೆ ಯುವಕರ ಬಗ್ಗೆನೇ ಹೆಚ್ಚು ಕೇಳ್ತಾ ಇದ್ದೆ ಅನ್ನುವಂಥದ್ದಕ್ಕೆ ನಿಮಗೊಂದು ಕ್ಲಾರಿಟಿ ಸಿಕ್ಕಿರುತ್ತೆ. ನೋಡೋಣ ದಾವಣಗೆರೆ ದಕ್ಷಿಣ ಕ್ಷೇತ್ರದ ಜನ ಹೇಗೆ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ಏನಾಗುತ್ತೆ ಮುಂದಿನ ದಿನಗಳಲ್ಲಿ ಅನ್ನುವಂಥದ್ದಕ್ಕೆ ಕಾಲವೇ ಉತ್ತರ ಕೊಡುತ್ತೆ. ನೋಡ್ತಾ ಇರಿ ಹೆಲೋ ಹಿಂದೂ, ನಾನು ಸೈಯದ್ ಹಿದಾಯತ್, ಸೈನಿಂಗ್ ಆಫ್ ದಾವಣಗೆರೆಯಿಂದ.